ಗಂಗಾವತಿ ಗ್ರಾಮ ದೇವತೆಯಾದ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ವಾಲ್ಮೀಕಿ ನಾಯಕ ಸಮಾಜದಿಂದ ಮಹಾರಥೋತ್ಸವಕ್ಕೆ ಬೃಹತ್ ಹೂವಿನ ಹಾರವನ್ನು ಸಮರ್ಪಿಸಲಾಯಿತು. ಶ್ರೀ ವಾಲ್ಮೀಕಿ ಸರ್ಕಲ್ ಪ್ರದೇಶದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭವಾದ ಬೃಹತ್ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀ ದುರ್ಗಾದೇವಿ ದೇವಸ್ಥಾನವನ್ನು ತಲುಪಿತು. ಅಖಿಲ ಕರ್ನಾಟಕ ಶ್ರೀ ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷರಾಗಿರುವ ವಡ್ರಹಟ್ಟಿ ವೀರಭದ್ರಪ್ಪ ನಾಯಕ್ ಅವರ ನೇತೃತ್ವದಲ್ಲಿ ನಡೆದ ಮೆರವಣಿಗೆಯಲ್ಲಿ ನಾಯಕ ಸಮಾಜದ ಮುಖಂಡರುಗಳಾದ ಹೊಸಮಾಲಿ ಮಲ್ಲೇಶಪ್ಪ ನಾಯಕ್, ಗುಡ್ಡೇಕಲ್ ಬಸಪ್ಪ ನಾಯಕ್ ಹಾಗೂ ನಾಯಕ ಸಮಾಜದ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು. ಬನದ ಹುಣ್ಣಿಮೆಯ ದಿವಸ ಗಂಗಾವತಿ ಗ್ರಾಮ ದೇವತೆ ಆಗಿರ್ತಕ್ಕಂಥ ಆದಿಶಕ್ತಿ ಶ್ರೀ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಎಳ್ಳಮಾವಾಸ್ಯೆ ದಿವಸ ಏನಪ್ಪ ಪ್ರತಿ 3 ವರ್ಷಕ್ಕೊಮ್ಮೆ ನಡೀತಾ ಇರತಕ್ಕಂಥ ವಿಶೇಷವಾದ ಜಾತ್ರೆನೂ ಕೂಡ ಗಂಗಾವತಿ ನಗರದಲ್ಲಿ ಸರ್ವಧರ್ಮದ ಬಂಧುಗಳು ಅತ್ಯಂತ ವೈಭವವಾಗಿ ಏನಪ್ಪ ಅಂದ್ರೆ ಆ ಜಾತ್ರೆ ಕಾರ್ಯಕ್ರಮವನ್ನು ನಡೆಸಿದ್ವಿ. ಪ್ರತಿ ವರ್ಷದ ಪದ್ಧತಿಯಂತೆ ಈ ದಿನ ಕೂಡ ಅಮ್ಮನ ಮಹಾರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ರಥೋತ್ಸವ ಕಾರ್ಯಕ್ರಮಕ್ಕೆ ವಾಲ್ಮೀಕಿ ನಾಯಕ ಸಮುದಾಯದ ವತಿಯಿಂದ ಎಲ್ಲ ಸಮಾಜದ ಬಂಧುಗಳು, ಅಣ್ಣ ತಮ್ಮಂದಿರು, ಹಿರಿಯರು, ಮುಖಂಡರು ಎಲ್ಲರೂ ಒಕ್ಕೂಡಿಕೊಂಡು ತಾಯಿಗೆ ಏನಪ್ಪ ಸಮಾಜದ ವತಿಯಿಂದ ಮಹಾರಥೋತ್ಸವಕ್ಕೆ ಮಾಲಾರ್ಪಣೆ ಏನಪ್ಪ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲರೂ ಕೂಡ ಭಾಗವಹಿಸಿದೀವಿ. ಇದು ಪ್ರತಿ ವರ್ಷದ ಪದ್ಧತಿ ಅಂತ ಏನಪ್ಪ ಅಂದ್ರೆ ನನ್ನ ಸಮುದಾಯ ನಡೆಸಿಕೊಂಡು ಹೋಗಬೇಕು. ಏಕೆಂದ್ರೆ ನನ್ನ ಸಮುದಾಯದ ಎಲ್ಲ ಮಿತ್ರರಿಗೆ ಹೇಳ್ತಾ ಇದ್ದೀನಿ, ನಾನು
ನಮ್ಮ ಏನು ತಾತ ಜಾತ್ರೆಗೆ ನಮ್ಮ ಸಮುದಾಯದಿಂದ ಮಾಲಾರ್ಪಣೆ ಆದ ಮೇಲೆ ಹೆಂಗೆ ತೇರು ಪ್ರಾರಂಭಗೊಳ್ಳುತ್ತೆ, ಅದೇ ರೀತಿ ಇದನ್ನು ಕೂಡ ಏನಪ್ಪಾ ಅಂದ್ರೆ ಪದ್ಧತಿಯಾಗಿ ಮುಂದಿನ ಎಲ್ಲ ನನ್ನ ಅಣ್ಣ ತಮ್ಮಂದಿರು ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡಿ ಬನ್ನಿ, ಅಮ್ಮನ ಜಾತ್ರೆಗೆ ಹೋಗೋಣ, ಅಮ್ಮನ ತೇರನ್ನು ಎಳೆಯೋಣ, ಅಮ್ಮನ ಆಶೀರ್ವಾದಕ್ಕೆ ಪಾತ್ರರಾಗೋಣ.